ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಲೆಕ್ಷನ್ ಅಲ್ಲಿ ಹೆಚ್ಚು ಅಂತರದಿಂದ ಗೆದ್ದ ಜೆಡಿಎಸ್ ಎಂಎಲ್ಎಗಳು ಯಾರು? ಜಸ್ಟ್ ಪಾಸ್ ಆದವರೆಷ್ಟು? ಈ ಪಟ್ಟಿಯಲ್ಲಿ ಯಾರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಕರೆಮ್ಮ ಜಿ ನಾಯಕ್. ಫ್ರೆಂಡ್ಸ್, ಜೆಡಿಎಸ್ ಎಂಎಲ್ಎಗಳಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಕರೆಮ್ಮ ಜಿ ನಾಯಕ್. ಇವರು 34,256 ಓಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 56.75% ಓಟ್ ಬಿದ್ದಿತ್ತು. ಕ್ಷೇತ್ರ ದೇವದುರ್ಗ ಎಸ್ಟಿ, ಜಿಲ್ಲೆ ರಾಯಚೂರು. ನಂಬರ್ 2, ಸಮೃದ್ಧಿ ಮಂಜುನಾಥ್. ಇವರು 26,268 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 53.40% ಓಟ್ ಬಿದ್ದಿತ್ತು. ಕ್ಷೇತ್ರ ಮುಳಬಾಗಿಲು ಎಸ್ಸಿ, ಜಿಲ್ಲೆ ಕೋಲಾರ. ನಂಬರ್ 3, ಜಿಟಿ ದೇವೇಗೌಡ. ಇವರು 25,500 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 42.44% ಓಟ್ ಬಿದ್ದಿತ್ತು. ಕ್ಷೇತ್ರ ಚಾಮುಂಡೇಶ್ವರಿ, ಜಿಲ್ಲೆ ಮೈಸೂರು. ನಂಬರ್ 4, HT ಮಂಜು. ಇವರು 22,344 ಓಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 42.55% ಓಟ್ ಬಿದ್ದಿತ್ತು. ಕ್ಷೇತ್ರ KR ಪೇಟೆ, ಜಿಲ್ಲೆ ಮಂಡ್ಯ. ನಂಬರ್ 5, ಭೀಮನಗೌಡ ಪಾಟೀಲ್. ಇವರು 20,175 ಓಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 43.39% ಓಟ್ ಬಿದ್ದಿತ್ತು. ಕ್ಷೇತ್ರ ದೇವರ ಹಿಪ್ಪರಗಿ, ಜಿಲ್ಲೆ ವಿಜಯಪುರ. ನಂಬರ್ 6, ಎ ಮಂಜು. ಇವರು 19,605 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 38.49% ಓಟ್ ಬಿದ್ದಿತ್ತು. ಕ್ಷೇತ್ರ ಅರಕಲಗೂಡು, ಜಿಲ್ಲೆ ಹಾಸನ. ನಂಬರ್ 7, MR ಮಂಜುನಾಥ್. ಇವರು 17,654 ಓಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 41.93% ಓಟ್ ಬಿದ್ದಿತ್ತು. ಕ್ಷೇತ್ರ ಹನೂರು, ಜಿಲ್ಲೆ ಚಾಮರಾಜನಗರ. ನಂಬರ್ 8, BN ರವಿಕುಮಾರ್. ಇವರು 16,772 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 38.89% ಓಟ್ ಬಿದ್ದಿತ್ತು. ಕ್ಷೇತ್ರ ಶಿಡ್ಲಘಟ್ಟ, ಜಿಲ್ಲೆ ಚಿಕ್ಕಬಳ್ಳಾಪುರ. ನಂಬರ್ 9, ಶಾರದಾ ಪೂರ್ಯ ನಾಯಕ್. ಇವರು 15,142 ಓಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 47.74% ಓಟ್ ಬಿದ್ದಿತ್ತು. ಕ್ಷೇತ್ರ ಶಿವಮೊಗ್ಗ ಗ್ರಾಮಾಂತರ ಎಸ್ಸಿ, ಜಿಲ್ಲೆ ಶಿವಮೊಗ್ಗ. ನಂಬರ್ 10, ಕೆ ನೇಮಿರಾಜ್ ನಾಯಕ್. ಇವರು 11,344 ಓಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 44.44% ಓಟ್ ಬಿದ್ದಿತ್ತು. ಕ್ಷೇತ್ರ ಹಗರಿಬೊಮ್ಮನಹಳ್ಳಿ ಎಸ್ಸಿ, ಜಿಲ್ಲೆ ವಿಜಯನಗರ. ನಂಬರ್ 11, GK ವೆಂಕಟ ಶಿವರೆಡ್ಡಿ. ಇವರು 10,443 ಓಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 49.99% ಓಟ್ ಬಿದ್ದಿತ್ತು. ಕ್ಷೇತ್ರ ಶ್ರೀನಿವಾಸಪುರ, ಜಿಲ್ಲೆ ಕೋಲಾರ. ನಂಬರ್ 12, CB ಸುರೇಶ್ ಬಾಬು. ಇವರು 10,042 ಓಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 37.65% ಓಟ್ ಬಿದ್ದಿತ್ತು. ಕ್ಷೇತ್ರ ಚಿಕ್ಕನಾಯಕನಹಳ್ಳಿ, ಜಿಲ್ಲೆ ತುಮಕೂರು. ನಂಬರ್ 13, MT ಕೃಷ್ಣಪ್ಪ. ಇವರು 9,923 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 42.51% ಓಟ್ ಬಿದ್ದಿತ್ತು. ಕ್ಷೇತ್ರ ತುರುವೇಕೆರೆ, ಜಿಲ್ಲೆ ತುಮಕೂರು. ನಂಬರ್ 14, ಸ್ವರೂಪ್ ಪ್ರಕಾಶ್. ಇವರು 7,854 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 49.80% ಓಟ್ ಬಿದ್ದಿತ್ತು. ಕ್ಷೇತ್ರ ಹಾಸನ, ಜಿಲ್ಲೆ ಹಾಸನ. ನಂಬರ್ 15, CN ಬಾಲಕೃಷ್ಣ. ಇವರು 6,645 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 48.93% ಓಟ್ ಬಿದ್ದಿತ್ತು. ಕ್ಷೇತ್ರ ಶ್ರವಣಬೆಳಗೊಳ, ಜಿಲ್ಲೆ ಹಾಸನ. ನಂಬರ್ 16, HD ರೇವಣ್ಣ. ಈ ಪಟ್ಟಿಯ 16ನೇ ಸ್ಥಾನದಲ್ಲಿ HD ರೇವಣ್ಣ ಇದ್ದಾರೆ. ಇವರು 3,152 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 47.51% ಓಟ್ ಬಿದ್ದಿತ್ತು. ಕ್ಷೇತ್ರ ಹೊಳೆನರಸೀಪುರ, ಜಿಲ್ಲೆ ಹಾಸನ. ನಂಬರ್ 17, ಶರಣಗೌಡ ಕಂದಕೂರ್. ಇವರು 2,579 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 44.54% ಓಟ್ ಬಿದ್ದಿತ್ತು.
ಬಿದ್ದಿತ್ತು. ಕ್ಷೇತ್ರ ಗುರುಮಿಟ್ಕಲ್, ಜಿಲ್ಲೆ ಯಾದಗಿರಿ. ನಂಬರ್ 18 ಜಿಡಿ ಹರೀಶ್ ಗೌಡ. ಇವರು 2412 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಈ ಮೂಲಕ ಕಮ್ಮಿ ಅಂತರದಿಂದ ಗೆದ್ದ ಜೆಡಿಎಸ್ ಶಾಸಕ ಎನಿಸಿಕೊಂಡಿದ್ದಾರೆ. ಇವರಿಗೆ 47.11% ವೋಟ್ ಬಿದ್ದಿತ್ತು. ಕ್ಷೇತ್ರ ಹುಣಸೂರು, ಜಿಲ್ಲೆ ಮೈಸೂರು. ಸೋ ಫ್ರೆಂಡ್ಸ್, ಇದಿಷ್ಟು ಹೆಚ್ಚು ಅಂತರದಿಂದ ಗೆದ್ದ ಜೆಡಿಎಸ್ ಎಂಎಲ್ಎಗಳು ಯಾರು, ಜಸ್ಟ್ ಪಾಸ್ ಆಗಿ ಶಾಸಕರಾದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.